पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ಶ್ಲೋಕವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅತ್ಯಂತ ಸುಂದರವಾಗಿ ಮತ್ತು ಸಂಕ್ಷಿಪ್ತವಾಗಿ ಸಾರುವ ಪ್ರಸಿದ್ಧ ಸ್ತುತಿ ಶ್ಲೋಕವಾಗಿದೆ. ಶ್ಲೋಕದ ಪದಾರ್ಥ: ಪೂಜ್ಯಾಯ, ಪೂಜೆಗೆ ಯೋಗ್ಯರಾದವರು; ರಾಘವೇಂದ್ರಾಯ, ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ; ಸತ್ಯಧರ್ಮರತಾಯ ಚ, ಸತ್ಯ ಮತ್ತು ಧರ್ಮದಲ್ಲಿ ಸದಾ ನಿರತರಾಗಿರುವವರಿಗೆ; ಭಜತಾಂ ಕಲ್ಪವೃಕ್ಷಾಯ, ಭಕ್ತಿಯಿಂದ ಸೇವಿಸುವವರಿಗೆ ಕಲ್ಪವೃಕ್ಷದಂತೆ ಇಷ್ಟಾರ್ಥಗಳನ್ನು ನೀಡುವವರಿಗೆ; ನಮತಾಂ ಕಾಮಧೇನುವೇ, ಶರಣಾಗುವ ಭಕ್ತರಿಗೆ ಕಾಮಧೇನುವಿನಂತೆ ಎಲ್ಲಾ ಅಭೀಷ್ಟಗಳನ್ನು ಪೂರೈಸುವವರಿಗೆ. ಸಂಪೂರ್ಣ ಅರ್ಥ: ಪೂಜೆಗೆ ಯೋಗ್ಯರಾದವರು, ಸತ್ಯ ಹಾಗೂ ಧರ್ಮದಲ್ಲಿ ಸದಾ ಸ್ಥಿರರಾಗಿರುವವರು, ಭಕ್ತಿಯಿಂದ ಭಜನೆ ಮಾಡುವವರಿಗೆ ಕಲ್ಪವೃಕ್ಷದಂತೆ ಫಲ ನೀಡುವವರು ಹಾಗೂ ಶರಣಾಗುವವರಿಗೆ ಕಾಮಧೇನುವಿನಂತೆ ಇಚ್ಛಿತ ಫಲಗಳನ್ನು ಕರುಣಿಸುವವರೂ ಆದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ನಮಸ್ಕಾರಗಳು. ವಿವರಣೆ: ಸಂಕ್ಷಿಪ್ತವಾಗಿ, ಈ ಶ್ಲೋಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಮೌಲ್ಯ, ಸಾಧನೆ ಮತ್ತು ಕರುಣಾಸಾಗರ ಸ್ವಭಾವವನ್ನು 4 ಸಾಲುಗಳಲ್ಲಿ ಅದ್ಭುತವಾಗಿ ಬಿಂಬಿಸಲಾಗಿದೆ. ರಾಘವೇಂದ್ರ ಸ್ವಾಮಿಗಳು ಮಧ್ವ ಸಿದ್ಧಾಂತದ ಮಹಾನ್ ಪ್ರಚಾರಕರಾಗಿದ್ದು, ಶ್ರೀಮಧ್ವಾಚಾರ್ಯರ ದ್ವೈತ ತತ್ವವನ್ನು ಜನಸಾಮಾನ್ಯರ ಬದುಕಿಗೆ ಹತ್ತಿರ ತಂದ ಮಹಾಗುರುಗಳಾಗಿದ್ದಾರೆ. ಪೂಜ್ಯಾಯ ಎಂಬ ಪದವು ಸ್ವಾಮಿಗಳು ಕೇವಲ ಸನ್ಯಾಸಿಯಾಗಿಯೇ ಅಲ್ಲ, ಶುದ್ಧಾಚಾರ, ತ್ಯಾಗ ಮತ್ತು ಬ್ರಹ್ಮಜ್ಞಾನದಿಂದ ಪೂಜಾರ್ಹ ಸ್ಥಾನವನ್ನು ಪಡೆದ ಮಹಾತ್ಮರು ಎಂಬ ಅರ್ಥವನ್ನು ನೀಡುತ್ತದೆ. ಅವರ ಜೀವನವೇ ಒಂದು ಆದರ್ಶ ಪೂಜೆ. ಸತ್ಯಧರ್ಮರತಾಯ ಚ ಎಂಬ ಸಾಲು ಅತ್ಯಂತ ಮುಖ್ಯವಾದ ಅರ್ಥವನ್ನು ಹೊರುತ್ತದೆ. ರಾಘವೇಂದ್ರ ಸ್ವಾಮಿಗಳು ಸತ್ಯ ಮತ್ತು ಧರ್ಮವನ್ನು ಮಾತಿನಲ್ಲಿ ಮಾತ್ರವಲ್ಲ, ತಮ್ಮ ಪ್ರತಿಯೊಂದು ನಡೆ-ನುಡಿಯಲ್ಲಿ ಅನುಸರಿಸಿದವರು. ಯಾವುದೇ ಕಷ್ಟ, ವಿರೋಧ ಅಥವಾ ಅಪವಾದಗಳ ನಡುವೆಯೂ ಅವರು ಧರ್ಮ ಮಾರ್ಗದಿಂದ ಸರಿಲಿಲ್ಲ. ಇದರಿಂದ ಅವರು ಸತ್ಯದ ಪ್ರತಿರೂಪವಾಗಿ ಜನಮನದಲ್ಲಿ ಸ್ಥಾನ ಪಡೆದರು. ಭಜತಾಂ ಕಲ್ಪವೃಕ್ಷಾಯ ಎಂಬ ಪದ ಪ್ರಯೋಗವು ಭಕ್ತರ ಮೇಲಿನ ಅವರ ಕರುಣೆಯನ್ನು ಸೂಚಿಸುತ್ತದೆ. ಕಲ್ಪವೃಕ್ಷವೆಂದರೆ ಬೇಡಿದ ಫಲವನ್ನು ನೀಡುವ ದಿವ್ಯವೃಕ್ಷ. ಅದೇ ರೀತಿ ನಿಜವಾದ ಭಕ್ತಿಯಿಂದ ಸ್ವಾಮಿಗಳನ್ನು ಭಜಿಸುವವರಿಗೆ ಅವರ ದುಃಖ, ಸಂಕಟ ಮತ್ತು ಮನೋವ್ಯಥೆಗಳನ್ನು ದೂರಮಾಡಿ ಆಶ್ವಾಸನ ಹಾಗೂ ಅನುಗ್ರಹವನ್ನು ನೀಡುತ್ತಾರೆ ಎಂಬ ಭಾವ ಇಲ್ಲಿ ವ್ಯಕ್ತವಾಗುತ್ತದೆ. ಇನ್ನೊಂದು ಅತ್ಯಂತ ಮನೋಜ್ಞ ಉಪಮೆ ನಮತಾಂ ಕಾಮಧೇನುವೇ. ಕಾಮಧೇನುವೆಂದರೆ ದೇವಲೋಕದ ಹಸು, ಎಲ್ಲಾ ಅಗತ್ಯಗಳನ್ನು ಪೂರೈಸುವ ಶಕ್ತಿ ಹೊಂದಿದವಳು. ಸ್ವಾಮಿಗಳು ಶರಣಾಗತ ಭಕ್ತರಿಗೆ ಧೈರ್ಯ, ಭಕ್ತಿ, ಜ್ಞಾನ ಮತ್ತು ಜೀವನದ ಶಾಂತಿಯನ್ನು ದಯಪಾಲಿಸುವ ಕಾಮಧೇನುವಿನಂತೆಯೇ ಎಂದು ಈ ಶ್ಲೋಕ ತಿಳಿಸುತ್ತದೆ. ಈ ಶ್ಲೋಕವು ಕೇವಲ ಭೌತಿಕ ಫಲಗಳ ಬೇಡಿಕೆಯನ್ನಷ್ಟೇ ಸೂಚಿಸುವುದಿಲ್ಲ. ಆತ್ಮೋನ್ನತಿ, ಸದ್ಗುಣಗಳ ಬೆಳವಣಿಗೆ, ಭಗವಂತನ ಮೇಲೆ ದೃಢ ನಂಬಿಕೆ ಮತ್ತು ಗುರುಭಕ್ತಿ ಇವೆಲ್ಲವೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ದೊರೆಯುತ್ತವೆ ಎಂಬ ಆಂತರಿಕ ಅರ್ಥವೂ ಇದರಲ್ಲಿದೆ. ಒಟ್ಟಾರೆ ಹೇಳುವುದಾದರೆ, ಈ ಶ್ಲೋಕವು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಾರ್ಹ ಗುರು, ಸತ್ಯಧರ್ಮದ ಪ್ರತೀಕ, ಭಕ್ತರಿಗಾಶ್ರಯ, ಶರಣಾಗತ ವತ್ಸಲ ಕರುಣಾಮೂರ್ತಿ ಎಂದು ವರ್ಣಿಸುತ್ತದೆ. ಭಕ್ತನು ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ ಅವನ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಭಗವಂತನ ಸ್ಮರಣೆ ಹೆಚ್ಚುತ್ತದೆ ಎಂಬುದೇ ಇದರ ಸಾರವಾಗಿದೆ.